ಪಾರ್ವತಿ ಪರಮೇಶ್ವರ ಢಿಮ್ಮಿಲ್ ಢಿಮ್ಮಿಲ್. ಹಲೋ ಹಲೋ, ಭಾರಿ ಕೇಸ್ಗಳನ್ನ ಭಾರಿಯಾಗಿ ಗೆದ್ದಿರೋ ಭಾರಿ ಲಾಯರ್ ಗುಂಡಣ್ಣ ಮಾತಾಡ್ತಾ ಇದ್ದೀನಿ. ಅದ್ ನನಗ್ ಗೊತ್ತ್ರಿ ರಂಗ್. ಬೆಳ್ಳುಳ್ಳಿ ಯಾಕಮ್ಮ ನನಗೆ ಫೋನ್ ಮಾಡಿ ತಲೆ ತಿಂತೀಯಾ? ನಂದೊಂದ್ ಕೇಸ್ ಐತಿ, ನೀವ್ ತಗೋತೀರಾ? ಏನ್ ನಿನ್ ಕೇಸ್ ಹೇಳಮ್ಮ. ನಾನೊಬ್ಬರನ್ನ ಡೀಪಾಗಿ ಲವ್ ಮಾಡಾಕತ್ತೀನ್ರಿ. ಅವ್ರು ನನಗ್ ಸರಿಯಾಗಿ ರೆಸ್ಪಾನ್ಸ್ ಮಾಡಾಕತ್ತಿಲ್ಲ. ಅವ್ರ ಮೇಲೆ ಕ್ರಮ ತಗೋಬೋದಾ? ಫೋನಲ್ಲೆಲ್ಲ ಕ್ರಮ ತಗೊಳೋದಕ್ಕಾಗೋದಿಲ್ಲಮ್ಮ. ನಂಗೂ ಅದ ಬೇಕಾಗಿದ್ದು. ನಾನು ಎಲ್ಲದೇನಂತ ಹೇಳಿ ಕರೆಕ್ಟ್ ಅಡ್ರೆಸ್ ಕೊಡ್ತೀನಿ. ಜಲ್ದಿನ ಇಲ್ಲಿಗೆ ಬಂದ್ಬಿಡ್ರಿ, ಡಿಸ್ಕಸ್ ಮಾಡೋಣ. ನೀನು ಸಿಗುವ ತಕ್ಷಣ ಸಿಗೋದಕ್ಕೆ ನಾನೇನು ವಾಚ್ಮ್ಯಾನಾ ಅಥವಾ ಅಡ್ಗೆ ಭಟ್ಟನ? ನಾನು ವೆರಿ ಬ್ಯುಸಿ ಲಾಯರ್. ಮುಖ್ಯವಾದ ಕೇಸ್ ಮೇಲೆ ಚೆನ್ನಾಗಿ ಬಂದಿದ್ದೀನಿ. ಇಲ್ಲೇ ಜಡ್ಜ್ ಸಾಹೇಬ್ರ ಮನೇಲಿ ಕೂತ್ಕೊಂಡು ಲಂಚ್ ಮಾಡ್ತಾ ಇದ್ದೀನಿ, ಗೊತ್ತಾ? ಚೆನ್ನೈಗ? ನೀವು ಚೆನ್ನೈನಾಗ ಇದ್ದಿದ್ರಿ ಅಂದ್ರ ನನಗ ರಂಗ್ಸು ಹಿಂಗ ಇಲ್ಲೇ ಅಂತ ಫೋನ್ನಾಗ ಆ ಕಡೆಯಿಂದ ಧ್ವನಿ ಬರ್ಬೇಕಿತ್ತಲ್ರಿ. ಮೋಸ್ಟ್ಲಿ ರಾತ್ರಿ ಎಲ್ಲ ನಿದ್ಗೆಟ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ, ಹಂಗಾಗಿ ನಿನ್ಗೆ ತಮಿಳಲ್ಲಿ ಹೇಳಿಲ್ಲ. ಈಗ ನಿನ್ನ ಅನುಮಾನ ಏನು ಅಂತ ಹೇಳ್ಬಿಡಮ್ಮ. ಅನುಮಾನ ಅಲ್ಲ ರೀ, ಇರೋದನ್ನ ಹೇಳಾಕತ್ತೀನಿ. ನೀವ್ ಎಲ್ಲೋ ಅದೀರಿ, ಚೆನ್ನೈನಾಗಂತೂ ಇಲ್ಲ. ಇಲ್ಲೇ ಯಾವ್ದ ಗಟ್ರ ಬಾಜುಕ್ ನಿಂತ್ ಮಾತಾಡತ್ತೀರಂತೂ ನನಗೆ ಗೊತ್ತು. ಯಾಕಂದ್ರ ಗಟ್ರ ಕೆಟ್ಟ ವಾಸನೆ ನನ್ನ ಫೋನಾಗಿಂದನೂ ಬರಾಕತ್ತೈತಿ. ಈಗ ನಿನಗೆ ನನ್ನಿಂದ ಏನ್ ಆಗ್ಬೇಕು ಅಂತ ಹೇಳ್ಬಿಡಮ್ಮ. ಆತ್ ಬಿಡ್ರಿ, ಫೋನ್ನಾಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊರಿ. ನಾನು ಒಂದ್ ವಾರ ಜೋಡಿ ವ್ರತ ಮಾಡ್ಬೇಕು ಅಂತದೀನಿ. ಜೋಡಿ ವ್ರತನ? ನನ್ನ ನಿಮ್ಮ ಜೋಡಿ ರೀ. ದಿನಕ್ಕ ಎರಡು ತಾಸು ಫ್ರೀ ಮಾಡ್ಕೊಂಡು ಆ ಟೈಮ್ ನನಗೆ ಕೊಟ್ಟರು ಸಾಕು. ನನ್ನ ಹೆಂಡತಿ ವೈಶಾಲಿ ಆಗೊಮ್ಮೆ ಈಗೊಮ್ಮೆ ವ್ರತ ಮಾಡಿ ನನಗೆ ಅಕ್ಕ ಚಿಕ್ಕಿ ಕಾಟ ಕೊಡ್ತಿದ್ಲು. ಈಗ ನೀನು ಶುರು ಮಾಡ್ಕೊಂಬಿಟ್ಯಾ? ನಾನು ಚೆನ್ನೈನಲ್ಲಿದ್ದೀನಿ, ಯಾರಿಗೂ ಸಿಗೋದು ಇಲ್ಲ, ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡೋದು ಇಲ್ಲ. ನನ್ರಿ ವಣಕ್ಕಂ ಗುಂಡಣ್ಣ ಚೆನ್ನೈ. ಹಲೋ ರಂಗ್, ಹಲೋ. ನನ್ನ ಫೋನ ಕಟ್ ಮಾಡ್ತೀರಾ? ಬರೀ ನನ್ನ ಜೊತೆ ಮಾತಾಡುವಲ್ರಲ್ಲ, 24 ತಾಸು ನನ್ನ ಹಿಂದ ಸುತ್ತಬೇಕು. ಹಂಗ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಶಿವಾನಿನ ಅಲ್ಲ. ಊರಿಗೆ ಹೋಗತ್ತಾರ ನಾಟಕ ಮಾಡ್ತಿದ್ದೀನಿ, ಯಾರು ನಾನು ತಡೆಯೋದೇ ಇಲ್ಲಲ್ಲ. ಮಂಜಾ, ಏನು ಮಂಜಾ ಲಗೇಜ್ ಹಿಡ್ಕೊಂಡು ಎಲ್ಲೋ ಅರ್ಜೆಂಟ್ ಹೊಂಟರಂಗೈತಿ. ಅಯ್ಯೋ, ಇಲ್ಲಿದ್ ನಾನೇನ್ ಮಾಡೋಣ? ಇಲ್ಲಿದ್ರೆ ನನ್ಗೆ ಬೆಲೆನೇ ಇಲ್ಲಮ್ಮ. ಜೇಬಲ್ ದುಡ್ಡಿಲ್ಲ, ಯಾರು ಕೆಲಸ ಕೊಡಲ್ಲ. ನೋಡು, ಜೇಬಲ್ ದುಡ್ಡಿಲ್ಲ ಅಂದ್ರೆ ಗಂಡಸ್ರಿಗೆ ಬೆಲೆನೇ ಇಲ್ಲ. ಹಣ ಏನ್ ಕೇಳಿ ಸಾಕು, ದುಡ್ಡು ಕೊಡ್ಲಿಲ್ಲ. ನನ್ನ ಸಂಪಾದನೆ ನಾನು ನೋಡ್ಕೊಬೇಕಲ್ಲ, ಅದಕ್ಕೆ ಊರ್ ಕಡೆ ಹೊಟ್ಟಿದ್ದೀನಿ. ಇರ್ಲಿ ಒಂದ್ ನಿಮಿಷ, ನನ್ ರಂಗ್ಸ್ನ ನೋಡ್ದೇನೋ? ಯಾವನವ? ಯಾಕಲೆ? ಅವ್ರನ್ನ ನೋಡ್ಲಿಲ್ಲ. ಏನಾರ ವಿಷಯ ಗೊತ್ತಾದ್ರ ಹೇಳ್ತೀಯಾ? ಹೇಳ್ತೀನಿ. ಊರಿಗೆ ಹೊರಟಿದ್ದೀನಿ, ಬಸ್ ಚಾರ್ಜ್ ಕಾಸು ಕೊಡ್ತೀಯಾ? ಬಸ್ ಚಾರ್ಜ್ ರೊಕ್ಕನ? ಏನೋ ಮಂಜಾ ಹಿಂಗ್ ಮಾತಾಡ್ತಿ? ನೋಡು, ಊರ್ಗ್ ಹೋಗಿ ಏನ್ ಮಾಡ್ತಿ? ಊರ್ಗ್ ಹೋದ್ರ ಒಂದ ಕಾಲೇಜ್, ಒಂದ್ 15-20 ಜನ ಹುಡುಗ್ಯಾರು. ಬೆಂಗಳೂರಿನಾಗಿದ್ದೆ ಅಂದ್ರ 100 ಕಾಲೇಜು, 1000 ಹುಡುಗ್ಯಾರು ಇರ್ತಾರ. ನೀನು ಈ ಕಾಲೇಜ್ ಮುಂದೆ ಹೋಗಿ ನಿಲ್ಲಿಲ್ಲ ಅಂದ್ರ ನಮ್ ಮಂಜಾ ಬರ್ಲೇ ಇಲ್ಲಲ್ಲ ಅಂತ ಹೇಳಿ ಹುಡುಗ್ಯಾರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರ. ಯಾವತ್ತು ನಾನು ಆತರ ಬೇಜಾರ್ ಮಾಡ್ಕೊಂಡಿದ್ ನೋಡೇ ಇಲ್ವಲ್ಲ. ಹುಡುಗ್ಯಾರು ಒಂದ್ ಸ್ವಲ್ಪ ಸ್ಲೋ, ಲೇಟ್ ಆಗಿ ರೆಸ್ಪಾನ್ಸ್ ಕೊಡ್ತಾರ. ನೋಡ್ ಮಂಜಾ, ನಿನಗ್ ರೊಕ್ಕ ಬೇಕು, ನಂದೊಂದ್ ಕೆಲ್ಸ ಆಗ್ಬೇಕು. ನಾನ್ ಹೇಳಿದ ಕೆಲ್ಸ ನೀನ್ ಮಾಡ್ದೆ ಅಂದ್ರ ದಿನಾನು ನೀನ್ ಕೇಳ್ದಷ್ಟು ರೊಕ್ಕ ಕೊಡ್ತೀನಿ. ಆ ರೊಕ್ಕ ಇಟ್ಕೊಂಡು ಬೇಕಾದ ಹುಡುಗ್ಯಾರನ್ನ ಹೋಟೆಲ್ ಕರ್ಕೊಂಡು ಹೋಗ್ಬೋದು, ಮಜಾ ಮಾಡ್ಬೋದು. ಗುಂಡಣ್ಣ ಇದೇ ರೋಡಲ್ಲಿ ಗ್ಯಾರಂಟಿ ಬರ್ತಾರ? 100% ಅವ್ರು ಇಲ್ಲೇ ಬರ್ತಾರೋ. ನೀನ್ ಫೋನ್ ತಗೊಂಡು ರೆಡಿ ಆಗಿರೋ, ನಾನ್ ಹೇಳ್ದಂಗ್ ಮಾಡಷ್ಟೇ. ಕೆಲಸ ಏನೋ ಮಾಡ್ತೀನಿ, ದುಡ್ಡು ಗ್ಯಾರಂಟಿ ತಾನೆ? ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲೇನೋ? ತಡಿ, ತಗೋ 20 ರೂಪಾಯಿ ಅಡ್ವಾನ್ಸ್ ಇಟ್ಕೋ. ನೋಡು, ನನ್ ರಂಗ್ಸ್ ಬಂದ್ರು. ರೆಡಿನಾ? ರೆಡಿ. ಏನ್ ಬಿಸ್ಲು? ಚೆನ್ನೈಯಿಂದ ಯಾವಾಗ ಬಂದ್ರಿ? ಚೆನ್ನೈಯಿಂದ ಈಗ ತಾನೇ ಬಂದೆ. ಹೆಂಗ್ ಬಂದ್ರಿ? ಅದು ಸುಯ್ ಅಂತ ಫ್ಲೈಟ್ ಅಲ್ಲಿ ಬಂದೆ. ಚೆನ್ನೈಯಿಂದ ಫ್ಲೈಟ್ ಹಿಡ್ಕೊಂಡು ಏರ್ಪೋರ್ಟಿಗೆ ಬಂದ್ ಇಳಿದು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂದ್ರ ಮಿನಿಮಮ್ 3 ರಿಂದ 4 ತಾಸು ಬೇಕು. ನೀವು 3 ನಿಮಿಷದಾಗ ಹೆಂಗ ಇಲ್ಲಿಗೆ ಜಿಗದ್ರಿ? ಈಗ ನಿನ್ಗೆ ಏನಾಗ್ಬೇಕಮ್ಮ ನನ್ನಿಂದ? ನೀವು ನನಗೊಂದು ಪಿಕ್ಚರ್ ತೋರಿಸ್ಬೇಕು. ನೀವು ತೋರ್ಸಂಗಿಲ್ಲ ಅಂತ ನನಗ್ ಗೊತ್ತು, ಅದಕ್ಕ ನಾನು ನಿಮ್ಗೊಂದು ಪಿಕ್ಚರ್ ತೋರಿಸ್ತೇನೆ. ಬರ್ರಿ. ನಾನ್ ಬರೋದಿಲ್ಲ ಬಿಡಮ್ಮ. ಬರ್ರಿ. ನೀವು ಬಿಡು ಅಂದ್ರೆ ನಾನ್ ನಿಮ್ಮನ್ನ ಬಿಡಂಗಿಲ್ಲ. ಬರ್ರಿ. ನಿಮ್ ಜೊತೆ ಏನ್ ಮಾಡಿದ್ರು ಪಿಕ್ಚರ್ ಬರೋದಿಲ್ಲ. ನನ್ ಕೋರ್ಟ್ ನಲ್ಲಿ ಅರ್ಜೆಂಟ್ ಕೆಲಸ ಇದೆ ಬಿಡಮ್ಮ. ನಾನು ಆತ್ ಬಿಡ್ರಿ. ನಿಮ್ಮನ್ನ ಬಿಡ್ಬೇಕು ಅಂದ್ರ ನನ್ನೊಂದು ಕಂಡೀಷನ್, ನಾನ್ ಹೇಳ್ದಂಗ್ ನೀವು ಮಾಡ್ರಿ, ನಿಮ್ಮನ್ನ ಬಿಟ್ಬಿಡ್ತೇನೆ. ಏನಮ್ಮ ಕಂಡೀಷನ್? ನೋಡ್ರಿ, ನಾನ್ ನಿಮ್ಮನಿಗೆ ಹೇಳ್ಕೊಂಡ್ ಬಂದಲ್ಲ, ಹಂಗ ನೀವು ನನ್ನ ಕೈ ಹಿಡ್ಕೊಂಡು ದರ ಅಂತ ಈ ರೋಡಿಂದ ಆ ರೋಡಿನ ತನ ಹೇಳ್ಕೊಂಡು ಹೋಗ್ಬೇಕು. ನಾನು ಬರಂಗಿಲ್ಲ ಅಂತೀನಿ, ನೀವು ನಾನ್ ಬಿಡಂಗಿಲ್ಲ ಅನ್ಬೇಕು ಅಷ್ಟೇ. ಅಷ್ಟೇನಾ? ಹೇಳಿದ್ರೆ ನೀನ್ ನನ್ನ ಬಿಟ್ಬಿಡ್ತೀಯ? ಅಯ್ಯೋ, ಆಮೇಲೆ ನಿಮ್ ಸುದ್ದಿಗೆ ಬರಂಗಿಲ್ರಿ. ಲೇ ಗುಂಡ, ಹೊಡ್ದಿಯಲ್ಲೋ ಚಾನ್ಸ್ ನಾ. ಲೇ ಗುಂಡ,
ನೆನ್ಸ್ಕೊಳ್ಳೋ, ದುಶ್ಯಾಸನ ನೆನ್ಸ್ಕೊಳ್ಳೋ, ದ್ರೌಪದಿ ಹೇಳ್ಕೊಂಡಲ್ಲ ಹಂಗೆ. ನಾನ್ ಬರಂಗಿಲ್ರಿ. ನೀನ್ ಬರಲ್ಲ ಅಂದ್ರೆ ನಾನು ಬಿಡಲ್ಲ. ವೀರಪ್ಪಜ್ಜ ನನ್ ಬಿಡ್ರಿ, ನಾನ್ ಬರಂಗಿಲ್ಲ. ಎಲ್ಲಿ ಹೋಗ್ತೀಯ? ಸರ್ ಮಜ್ಜಿಗೆ ಬಂತು. ಅದು ಯಾರಿಗೇನು ಸುಮ್ಮನೆ ಇರಲ್ಲ. ನಿಮ್ಗಲ್ದೆ ಇನ್ಯಾರಿಗೆ ಸರ್? ನಮ್ಮ ಅಣ್ಣಯ್ಯ ಬಂದಿದ್ದಾನೆ ಅಂತ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅಣ್ಣಯ್ಯ ಸ್ಪೆಷಲ್ ಮಜ್ಜಿಗೆ. ಹೆಂಗವ್ವ, ಈ ಮನೆ ಕೇಸ್ ಅಲ್ಲ, ಪಕ್ಕದ ಮನೆ ಗುಂಡಣ್ಣವ್ರ ಮನೆ ಕೇಸು. ಹಾಗಾಗಿ ನೀನ್ ಕೊಟ್ಟರು ಮಜ್ಜಿಗೆನ ನಾನು ಕುಡಿತೀನಿ. ಐಸ್ ಹಾಕಿರ್ಲಿಲ್ಲ, ಪರವಾಗಿಲ್ವಾ? ಐಸು ನನಗ್ ಮಾತ್ರ ಹಾಕಿ, ಇವ್ರಿಗೆ ಬೇಡ. ನನಗಾಕಮ್ಮ ಅವಂಗ ಹಾಕ್ಬೇಡ. ನಾನು ಐಸ್ ಹಾಕಲ್ಲ, ಯಾಕಂದ್ರೆ ಕೋಲ್ಡ್ ಆಗುತ್ತೆ. ದುಂಡು ಮೇಜಿನ ಸಭೆ ಸೇರಿ ನನ್ನನ್ನು ಕರೆಸ್ಬಿಟ್ಟಿದ್ದೀರಾ ಅಂದ್ರೆ ಯಾವ್ದೋ ಒಂದು ಗಟ್ಟಿಯಾದ ನಿರ್ಧಾರ ತಗೊಳಕ್ಕೆ ಇರಬೇಕು. ನೋಡಿ, ನೀವೇನು ತಲೆ ಕೆಡಿಸ್ಕೊಬಿಡಿ ಶಿಶುಪಾಲ್ ಸರ್. ಅದ್ ಯಾವ್ದೇ ಕೇಸ್ ಇದ್ರು ನನಗೆ ಕೊಡಿ, ಗೆದ್ದು ಗುಡ್ಡೆ ಹಾಕ್ಬಿಡ್ತೀನಿ. ಎಷ್ಟೊತ್ರಿ ಕಾಯೋದು? ನಿಮ್ಗೆ ಜವಾಬ್ದಾರಿ ಇರ್ಬೇಕು. ನೀವೊಬ್ಬ ಲಾಯರ್. ಒಂದು ಹುಡುಗಿ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಹರಾಸ್ಮೆಂಟ್ ಕೇಸು. ಓಹ್, ಗೊತ್ತಾಯ್ತು ಬಿಡಿ. ಮೊನ್ನೆ ನೀವು ಯಾವ್ದೋ ಲೇಡೀಸ್ನ ಅರೆಸ್ಟ್ ಮಾಡಿದ್ರಿ. ಕಾನೂನಿನ ಪ್ರಕಾರ ಲೇಡೀಸ್ನ ಅರೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಲೇಡಿ ಕಾನ್ಸ್ಟೇಬಲ್ ಇರ್ಬೇಕಾಗಿತ್ತು, ಇರ್ಲಿಲ್ಲ. ಆ ಕಾರಣಕ್ಕೆ ನಿಮ್ಮ ಮೇಲೆ ಗಲಾಟೆ ಆಯ್ತಲ್ಲ, ಆ ಕೇಸ್ ತಾನೇ? ಆ ದೌರ್ಜನ್ಯದ್ದಲ್ಲ, ಇನ್ನೊಂಥರ ದೌರ್ಜನ್ಯದ ಕೇಸು. ಲೇ ಪರಮ, ಇದು ಹಾಕೋ ಟಿವಿಗೆ. ಶಿಶುಪಾಲ್ ಸರ್, ಇದ್ರಲ್ಲಿರೋದನ್ನ ನೋಡಿ ನಾನು ಕೋರ್ಟ್ ನಲ್ಲಿ ಯಾವ ರೇಂಜಿಗೆ ವಾದ ಮಾಡ್ತೀನಿ ಅಂದ್ರೆ ಜಡ್ಜಿ ಅದ್ರಲ್ಲಾಡೋಗ್ಬಿಡ್ಬೇಕು, ಹಂಗ್ ವಾದ ಮಾಡ್ತೀನಿ. ನೋಡ್ತಾ ಇರಿ. ಯಾವನೋ ಭೂಪ ಲಾಯರ್ ನನ್ನ ಥರನೇ ಸ್ಮಾರ್ಟ್ ಆಗಿದ್ದಾನೆ. ನಿಮ್ ಥರಾನೇ ಅಲ್ಲ, ಅದು ನೀವೇ. ಈ ಸೀನು ಈ ರೇಂಜ್ ಟೆಲಿಕಾಸ್ಟ್ ಆಗ್ತಾ ಇದೆ. ಗುಂಡಣ್ಣವ್ರೆ, ಶಿವಾನಿನ ಎಲ್ಲಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ರಿ? ಊಟಿಗೆ ಹನಿಮೂಲಕ್ಕೆ. ನಿಜಪ್ಪಗಳು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ? ಲೇ ಪರ್ಮ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಕಣೋ. ಈ ಕೇಸ್ನಲ್ಲಿ ನಾನು ಅಮಾಯಕ ಕಣೋ. ಆಕ್ಚುಲಿ ಏನ್ ಗುಂಡಣ್ಣವ್ರೆ, ಪಾಯಿಂಟ್ ನ ಉಲ್ಟಾ ಮಾಡೋದಕ್ಕೆ ಇದು ನಿಮ್ಮ ಕೋರ್ಟ್ ಅಲ್ಲ, ನನ್ನ ಪತಿ ಪರಮೇಶ್ವರನ ಕೈಲಾಸ. ನೀವು ಮಾತಾಡಿದ್ದಾಯ್ತಾ? ಈ ದೃಶ್ಯ ನೋಡಿ ಏನನ್ಸುತ್ತೆ? ರೇಪ್ ಸೀನಿನ ಮೊದಲ ಭಾಗ ಇದ್ದಂಗಿದೆ. ಶಿವಾನಿನ ಗುಂಡಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ಸೋದಿಲ್ವಾ? ಮೇಡಮ್ ಏನ್ ಮಾತು ಮಾತಾಡ್ತೀರಾ ಮೇಡಮ್? ಅನ್ನಿಸ್ತಿದೆ. ಶಿವಾನಿಗೆ ನಾನು ಯಾಕೆ ಮೇಡಮ್ ಕಿಡ್ನಾಪ್ ಮಾಡ್ಲಿ? ಈಗ ಆಲ್ರೆಡಿ ಶಿವಾನಿ ಕಿಡ್ನಾಪ್ ಆಗಿದ್ದಾಳೆ, ನಮ್ಗೆ ಆಲ್ರೆಡಿ ಕಂಪ್ಲೇಂಟ್ ಬಂದಿದೆ. ಶಿವಾನಿ ಕಿಡ್ನಾಪ್ ಮಾಡಿರೋರು ಬೇರೆ ಯಾರು ಅಲ್ಲ, ಈ ಲಾಯರ್ ಗುಂಡಣ್ಣ ಅಂತ ನಮ್ ದೊಡ್ಡ ಆಫೀಸರು ಸೀನ್ ನೋಡಿ ಹೇಳಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಶಿವಾನಿ ಫ್ರೆಂಡು. ಶಿವಾನಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಲಾಯರ್ ಗುಂಡಣ್ಣನೇ ಕಿಡ್ನಾಪ್ ಮಾಡಿರೋದು ಅಂತ ಅಗತ್ಯವಾದ ದಾಖಲೆಗಳು ಬೇರೆ ಕೊಟ್ಟಿದ್ದಾಳೆ. ಇದರಿಂದ ನೀವು ತಪ್ಪಿಸ್ಕೊಳೋ ಚಾನ್ಸೇ ಇಲ್ಲ ರೀ. ಶಿಶುಪಾಲ್ ಸರ್, ನಾನು ಎಂಥವನು ಅಂತ ನಿಮ್ಗೆ ಗೊತ್ತಿದೆ. ವೈಶಾಲಿನೇ ಸೀತೆ, ನಾನೇ ರಾಮ ಅನ್ಕೊಂಡಿರೋನು. ನಾನು ಇಂಥ ಕೆಲಸ ಮಾಡ್ತೀನ ಹೇಳೋ ಪರಮ? ರೇ, ಮಾತು ಮುಂದುವರ್ಸ್ ಪ್ರಯೋಜನ ಇಲ್ಲ ರೀ. ಶಿವಾನಿನ ಎಲ್ಲಿ ಕರ್ಕೊಂಡು ಹೋಗಿ ಇಟ್ಟಿದ್ರೆ ಹೇಳಿ, ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಲಾಕಪ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಕಂಬಿ 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 1 2 3 ಎಣಿಸ್ಬೇಕಾಗತ್ತೆ. ನಾನ್ ನೋಡ್ದಿರೋ ಲಾಕಪ್ಪ. ಕಾನೂನು ತಿಳಿದವನಿಗೆ ಕಾನೂನಿನ ಪಾಠ ಮಾಡೋದಕ್ಕೆ ಬರ್ತೀರೇನ್ರಿ? ಈ ಲಾಯರ್ ಗುಂಡಣ್ಣನ ಮೇಲೆ ಅಪಾದನೆ ಮಾಡೋದು ಒಂದೇ, ಮತ ಏರಿರೋ ಆನೆ ವಿರುದ್ಧ ಹೋರಾಡೋದು ಒಂದೇ. ಹೌದೇನಪ್ಪ ರಣಧೀರ? ಕರ್ಸಪ್ಪ ನಿನ್ ಡುವೆಲ್ ಸಿಮ್ಮನ್ನ, ತೋರ್ಸಪ್ಪ ನಿನ್ನ ಪ್ರಾಮಾಣಿಕತೆನ. ತೋರಿಸ್ತೀನಿ ಕಣ. ಈ ಲಾಯರ್ ಗುಂಡಣ್ಣಗೆ ಎಷ್ಟು ಪ್ರಾಮಾಣಿಕ ನಾನು ತೋರಿಸ್ತೀನಿ. ಶಿವಾನಿಗೆ ಫೋನ್ ಮಾಡ್ತಿದ್ದೀನಿ. ನನ್ನ ಮೇಲೆ ಅಪಾದನೆ. ಏನಾಯ್ತು? ಅಲ್ಲ, ನಮ್ ಸಾಹೇಬ್ ಏನ್ ಗುಲ್ಡು ಅನ್ಕೊಂಡ್ರ, ಏನ್ ದಡ್ಡ ಅನ್ಕೊಂಡ್ರ, ಮೂರ್ಖ ಅನ್ಕೊಂಡ್ರ? ಈಗ ಯಾಕೆ ಮಾತಲ್ಲ? ಅಲ್ಲ ಸರ್, ನೀವು ಶಿವಾನಿಗೆ ಫೋನ್ ಮಾಡಿದಾಗ 4 ರೀತಿ ದುಡ್ಡು ಅಂತಲ್ಲ, ಅದಕ್ಕೆ ಜ್ಞಾಪಿಸ್ದೆ. ಶಿಶುಪಾಲ್ ಸರ್, ನನಗೆ ಅರ್ಧ ದಿನ ಟೈಮ್ ಕೊಡಿ ಸರ್. ಆ ಶಿವಾನಿ ಎಲ್ಲೇ ಇರ್ಲಿ, ಓಡಿ ಪಿಳ್ಳೆ ತರ ಹಿಡ್ಕೊಂಡು ಬಂದ್ಬಿಡ್ತೀನಿ. ಹಾಗಾದ್ರೆ ಶಿವಾನಿ ಕಿಡ್ನಾಪ್ ಆಗಿರೋದು ಕನ್ಫರ್ಮ್ ಆಯ್ತು. ಅವಳು ಎಲ್ಲೇ ಇರ್ಲಿ ಸ್ಟೇಷನ್ ಹತ್ರ ಕರ್ಕೊಂಬಂದ್ ಬಿಡ್ಬೇಕು. ನಮ್ಮ ಅನುಮತಿ ಇಲ್ದೆ ಊರ್ ಬಿಟ್ಟು ಹೋಗಬಾರ್ದು. ಊರಲ್ಲಾಗಿ ಹೇಳ್ತಾ ಇದೀನಿ, ರೈಟಿಂಗ್ ಅಲ್ಲಿ ಕೊಡ್ತಾ ಇಲ್ಲ. ಬಿ ಕೇರ್ಫುಲ್. ಸ್ಟಾರ್ ನನಗಿರೋದು ನಿನಗಿರೋದು. ನಿಮ್ಗೆ ಸರ್. ಮತ್ತೆ ಸುಮ್ಮನೆ ನಾನು ಹೇಳ್ತೀನಿ, ಬಿ ಕೇರ್ಫುಲ್. ಅದು ಎಷ್ಟು ಕರುಣೆ ಮೇಡಮ್ ಅವರೇ ನಿಮಗೆ ನನ್ನ ಮೇಲೆ. ನಿಮಗಿರೋ ಕರುಣೆ ಈ ಗುಂಡಣ್ಣನ ಮೇಲೆ ಆ ಭಗವಂತನ ಇಲ್ವಲ್ಲ ಮೇಡಮ್ ಅವರೇ? ಈ ಉಪ್ಪಳಿ ಬೆಳ್ಳುಳ್ಳಿ ಎಲ್ಲಿ ಹೋದ್ಲು ಮೇಡಮ್ ಅವರೇ? ಏನಾದ್ಲು ಮೇಡಮ್ ಅವರೇ? ಅಯ್ಯಯ್ಯೋ, ಯಾರು ಕಿಡ್ನಾಪ್ ಮಾಡಿದ್ರು ಮೇಡಮ್ ಅವರೇ? ಒಂದು ಗೊತ್ತಾಗ್ತಿಲ್ವಲ್ಲ ಮೇಡಮ್ ಅವರೇ? ಗುಂಡಣ್ಣವ್ರೆ, ಅವ್ರಿಗೆ ಫೋನ್ ಮಾಡ್ಬಿಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್ ಅವರೇ.
ಅಯ್ಯೋ 1 ಗಂಟೆ ಆಯ್ತು, ಅರ್ಧ ದಿನ ಕಳೆದೋಯ್ತು, ಇನ್ನೂ ಆದ್ರೂ ಕಡ್ಡಿ ಶಿವಾನಿ ಸಿಕ್ಕಿಲ್ವಲ್ಲಪ್ಪ. ಈಗಲೇ ಟೆನ್ಷನ್ ಇಂದ ಹಾಡ್ತಾ ಇದ್ದೀನಿ ಮೇಡಮ್ ಅವರೇ. ನೀವು ನಿಮಿಷ ಗಂಟೆನೂ ಲೆಕ್ಕ ಹಾಕಿ ಹೇಳಿದ್ರೆ ನನ್ನ ಹೃದಯ ಒಡೆದೇ ಹೋಗ್ಬಿಡುತ್ತೆ ಮೇಡಮ್ ಅವರೇ. ಸುಮ್ಮನೆ ನೀವೇ ತಾನೇ ನಮ್ಮ ಮನೆಯ ಹತ್ರ ಹೇಳ್ತಿದ್ದು ನೀ ಎಲ್ಲಾದ್ರೂ ಹುಡುಕೊಂಡ್ ಕರ್ಕೊಂಡ್ ಬರ್ತೀನಿ ಅಂತ. ಗುಂಡಣ್ಣರೇ, ಅಕಸ್ಮಾತಾಗಿ ನಮ್ಮ ಅಣ್ಣಯ್ಯ ಬಂದು ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಕತೆ? ಎಲ್ರಿಗೂ ಆಗಿದ್ ನನಗೂ ಆಗುತ್ತೆ ಬಿಡಿ. ಅಯ್ಯೋ ಹಾಗೆಲ್ಲ ಹೇಳ್ಬಿಡಿ. ವೈಶಾಲಿಗೆ ನಿಮ್ ಬಿಟ್ರೆ ಯಾಕಿದ್ದಾರೆ? ನೀವೇನಾದ್ರು ಹೊರಟೋಗ್ಬಿಟ್ರೆ ಅವಳು ಅನಾಥೆ ಆಗ್ಬಿಡ್ತಾಳೆ. ನೀವಿಲ್ಲ ಅಂದ್ರೆ ಅವಳು ಯಾರ ಜೊತೆ ಫೈಟಿಂಗ್ ಮಾಡ್ತಾಳೆ? ನೀವಿಲ್ಲ ಅಂದ್ರೆ ಅವಳಿಗೆ ಯಾರಿಗ್ ಬೈತಾಳೆ? ನೀವಿಲ್ಲ ಅಂದ್ರೆ ಅವಳಿಗೆ ಹೇಗ್ ಟೈಮ್ ಪಾಸ್ ಆಗುತ್ತೆ ಹೇಳಿ? ನೀವು ಹೇಳೋದು ಕರೆಕ್ಟ್ ಮೇಡಮ್ ಅವರೇ. ನಾನು ಮನೇಲಿ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೌದು, ಹೊರಗಡೆ ಹುಡುಕ್ತೀನಿ. ಹೌದು, ಅಂದ್ರೆ ಪೊಲೀಸ್ನವ್ರು ಹಿಡ್ಕೊಂಡು ನನ್ನನ್ನು ಹೊಡೆದು ಈ ಟೆನ್ಷನ್ ಟೈಮಲ್ಲೂ ಈ ಪಂಚಿಂಗ್ ಲೈನ್ ಬೇಕಾ ಮೇಡಮ್ ಅವರೇ? ಬೇಕನ್ಸುತ್ತೆ. ಯಕ್ಕ ಚಿಕ್ಕಿ ಪೊಲೀಸ್ನವ್ರು ಹೊಡೆದು ಮುದ್ದೆ ಮಾಡ್ಬಿಡ್ತಾರೆ. ನಾನು ಬರ್ತೀನಿ ಮೇಡಮ್ ಅವರೇ, ಬರ್ತೀನಿ. ಥ್ಯಾಂಕ್ಸ್ ಮೇಡಮ್ ಅವರೇ. ಏನಾಯ್ತೆ? ಅವರು ಆಂಟಿ, ನನಗೇನೋ ಡೌಟು. ಅಕ್ಕ, ಒಂದ್ ವೇಳೆ ಶಿವಾನಿ ಭಾವನ್ ಮದ್ವೆ ಆಗ್ಬೇಕು ಅಂತ ನೀ ಕೆಲಸ ಮಾಡಿರ್ಬೋದಾ? ಮುಚ್ಚೆ ಬಾಯಿ, ನಾನಿನ್ನು ಸತ್ತಿಲ್ಲ. ಅದು ಆಗುತ್ತೆ. ಗೋವಿಂದ, ಲೇ ವೇದ, ನನಗೆ ಕೋಪ ಬರ್ಸ್ಬೇಡ, ನಾನು ಸುಮ್ಮನಿರಲ್ಲ. ಸುಮ್ಮನೆ ವೈಶಾಲಿ, ವೇದ ಹೇಳೋದ್ರಲ್ಲೂ ಅರ್ಥ ಇದೆ. ಶಿವಾನಿನ ಮದ್ವೆ ಆಗ್ಬೇಕು ಅಂತ ಗುಂಡಣ್ಣವ್ರು ಯಾಕೆ ಈ ಪ್ಲಾನ್ ಮಾಡಿರ್ಬಾರ್ದು? ಹೇಗೂ ಆಗುತ್ತೇನೆ. ಯಾಕಾಗಲ್ಲ ವೈಶಾಲಿ, ಈಗಿನ ಕಾಲದ ಗಂಡಸ್ರನ್ನ ನಂಬೋದಕ್ಕಾಗಲ್ಲ. ಅದು ಅಲ್ಲದೆ ನಮ್ಮ ಶಿವಾನಿ ಒಂಥರ ಆಡ್ತಾ ಇರ್ತಾಳೆ. ಯಾಕೆ ಗುಂಡಣ್ಣವ್ರನ್ನ ಬುಟ್ಟಿಗೆ ಹಾಕೊಂಡಿರ್ಬಾರ್ದು? ಓ, ಈಗ ವಿಷಯ. ಗುಂಡಣ್ಣ ಮನೆಗ್ ಬರ್ಲಿ, ಅವ್ರಿಗೊಂದ್ ಗತಿ ಕಾಣಿಸ್ತೀನಿ. ರೀ ಪರಮೇಶ್ವರ್ ಅವ್ರೆ, ಶಿವಾನಿನ ಇವ್ರು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋ ನಿಜ ಹೇಳಿಲ್ಲ ಅಂದ್ರೆ ನಾನಾಗಿರಲ್ಲ, ಹೇಳ್ಬಿಡಿ. ಶಿವಾನಿ ಎಲ್ಲಿ ಬಚ್ಚಿಟ್ಟಿದ್ದನ್ನ ಮ್ಯಾಟ್ರ್ ಹೇಳಿಲ್ಲ ಅಂದ್ರೆ ನಾನು ಮನುಷ್ಯನಾಗಿರಲ್ಲ. ಸತ್ಯ ಏನು ಅಂತ ಗಾಡ್ ಕವಿ ಗಂಗಾಧರನ್ ಮಾತ್ರ ಗೊತ್ತು ಕಣ. ನಾನು ಏನು ಹೇಳೋ ಸ್ಥಿತಿಲಿಲ್ಲ. ರೀ, ನನಗೆ ನಿಮ್ ಮೇಲೆ ಅನುಮಾನ ಬಂದಿದೆ. ನೀವೇ ಯಾಕೆ ಅವಳನ್ನ ಕಿಡ್ನಾಪ್ ಮಾಡಿರ್ಬಾರ್ದು? ನಾನ್ ಯಾಕಮ್ಮ ಅವಳನ್ನ ಕಿಡ್ನಾಪ್ ಮಾಡ್ಲಿ? ಮದ್ವೆ ಅದಕ್ಕೆ ನನ್ನ ಹೆಂಡತಿಯಾಗಿ ನನ್ನ ಮೇಲೆ ಅನುಮಾನ ಪಡ್ತಿಯಲ್ಲ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಶಾಲಿ, ನಾನ್ ಕೇಳಿದ ಪ್ರಶ್ನೆಗೆ ಇದು ಸರಿ ಉತ್ತರ ಅಲ್ಲ ಗುಂಡಣ್ಣ. ದಯವಿಟ್ಟು ನಿನ್ನ ಕೈ ಮುಗಿದು ಬಡ್ಕೊಳ್ತೀರಮ್ಮ. ಹೆಸರು ಮಾತ್ರ ಕರಿಬೇಡ. ತಾಳಿ ಕಟ್ಟಿದ ಗಂಡನ ಆಸ್ ಇಟ್ ಇಸ್ ಅಣ್ಣ ಅಂತ ಕರ್ದಂಗಿರುತ್ತೆ. ವೈಶಾಲಿ, ಯಾವ ಗ್ಯಾರೇಜ್ ಅಲ್ಲಿ ಯಾವ ಕಾರ್ ಇರುತ್ತೋ ಯಾರಿಗೂ ಗೊತ್ತಿರಲ್ಲ. ಇದನ್ನ ಸುಮ್ನೆ ಬಿಡ್ಬೇಡ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಶಿಶು ಬಂದ್ರು ನೋಡಿ ನಿಮ್ಗೆ ದಾರಿ ತೋರ್ಸಕ್ಕೆ. ಅಲ್ಲಿ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡಿ. ಬಾ ಶಿಶು ಬಾ. ಶಿಶು ಬಸವನ ಬೇಡ, ಇನ್ಸ್ಪೆಕ್ಟರ್ ಶಿಶುಪಾಲ IPS. ಆಯ್ತಪ್ಪ, ನಿನ್ನ ಪಾಲ್ ನಿನಗಿರ್ಲಿ. ಶಿಶುಪಾಲ ಇನ್ನೂ ಯಾಕೆ ಬಂದಿಲ್ಲ ಅಂತ ನಾನು ಕಾಯ್ತಾ ಇದ್ದೆ. ಬೆಳಿಗ್ಗೆ ಬೇರೆ ಗುಂಡ ಸ್ಟೇಷನ್ ಕಡೆಗೆ ಹೋಗ್ತೀನಿ ಅಂತ ನನ್ನ ಹತ್ರ 200 ರೂಪಾಯಿ ಇಸ್ಕೊಂಡಿದ್ದಾನೆ. ನಿಮ್ ಕಡೆ ಏನಾದ್ರು ಬಂದ? ಸ್ಟೇಷನ್ಗೆ ಬಂದಿದ್ರೆ ನಮ್ಮ ಸ್ಟಾಫ್ಗಳು ನಮ್ಗೇನು ಹೇಳ್ತಾ ಇರ್ಲಿಲ್ವಾ? ನಾವ್ಯಾಕೆ ಇಲ್ಲಿವರೆಗೂ ಹುಡ್ಕೊಂಡ್ ಬರ್ಬೇಕು? ಗೊತ್ತಾಯ್ತಾ ಶಿಶುಪಾಲ್, ಒಬ್ಬ ವ್ಯಕ್ತಿ ಹಿಡಿಯಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಹಿಡಿದು ಕೊಡ್ತೀನಿ. ಇದು ಕಿಡ್ನಾಪ್ ಕೇಸು, ಕಾಲಾವಕಾಶ ಕೊಡಕ್ಕಾಗೋದಿಲ್ಲ. ಹೆಡ್ ಕ್ವಾರ್ಟರ್ಸ್ ಇಂದ ಫೋನ್ ಬರ್ತಾನೆ ಇದೆ. ನಮ್ ಸಾಹೇಬ್ರು ಉಗಿತಾನೆ ಇದಾರೆ. ನಮ್ ಸಾಹೇಬ್ರು ಉಗಿಸ್ಕೊಂಡು 4 ಖರ್ಚಿ ಪದ್ಯ ಆಗೋಯ್ತು ನಂದೇ. ಇದು ನಾವು ಕೇಳಿದ್ರೆ ಹಂಗೆ ಫ್ಲೋನ್ ಬಂದ್ಬಿಡ್ತು ಸರ್. ಇವತ್ತಲ್ಲ ನಾಳೆ ಕೇಸ್ ಸಾಲ್ವ್ ಆಗುತ್ತೆ. ನಾವು ಅದೇ ಫ್ಲೋ ಅಲ್ಲಿ ಹೊಟ್ಟೋಗೋಣ, ನಡಿ. ಗುಂಡಣ್ಣನವರು ಕೆಲಸಕ್ಕಿದ್ರು. ಸಂಡೆ ಬಜಾರಲ್ಲಿ ಮಾರಕ್ ಹಾಕಿದ್ರು, ನೀವು ಕೊಂಡ್ಕೊಂಡ್ಬಂದ್ರು ಮೇಡಮ್ ಅವರೇ. ನಮ್ಗೆ ಕೈ ಕೊಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಿದ್ದ, ಲಬಕ್ಕಂತ ಹಿಡ್ದಾಕ್ಬಿಟ್ವಿ ಈ ಆರೋಪಿನ. ಗೋರ್ಗರದೆ ಉಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಳಗಿಚ್ಚನ್ನು ಮೆತ್ತಡಗಿಸಬಲ್ಲೆ, ಮನಸ್ಸಿನ ಬಡಿತೋಡು ಬರೀ ಮುಷ್ಟಿಯಲ್ಲಿ ಹಿಡಿಬಲ್ಲೆ. ಆದರೆ ಗುಂಡಿನ ಮೇಲೆ ಬಂದಿರುವ ಆರೋಪವನ್ನು ಮಾತ್ರ ಸಹಿಸಲಾರೆ. ಏನಪ್ಪ ಇದೆಲ್ಲ ಆಟ? ಕೈಗೆ ಬಂದು ತುತ್ತ ಕಣ, ಹಂಗಂಗೆ ಬಾಯಿಗೆ ಇಟ್ಕೊಂಡ್ಬಿಡಲ್ಲ ಅಂತಿದ್ದೆ. ಅಷ್ಟರಲ್ಲಿ ಇವ್ರು ಇಟ್ಕೊಂಡ್ಬಂದ್ಬಿಟ್ರು. ಹೋಗ ಅಡಿಗೆ ಮಾಡು, ಯಾಕ್ರಿ ಊಟ ಬೇಕಂತಲ್ಲ. ಪೆದ್ದ ಪರಮ ಶಿವಾನಿ ಸಿಕ್ಕಿದ್ಲು ಕಣ. ಏನ್ ಚೇಂಜ್ ಮಾಡಿ ಅವಳು ನಿಡಿಬೇಕು. ಅಷ್ಟೊತ್ತಿಗೆ ಇವ್ರು ಲಬಕ್ಕಂತ ನಾನು ಇಟ್ಕೊಂಡ್ಬಂದ್ಬಿಟ್ರು. ಶಿವಾನಿ ಸಿಕ್ಕಿದ್ಲೇನೋ? ಏನ್ ಹೇಳಿದ್ನು? ಇವ್ರು ಇಟ್ಕೊಂಡ್ಬಂದ್ರು ಅಂತ ಹೇಳಿಲ್ವೇನೋ. ಆಯ್ತು ಕಣ, ನಾನು ನಿನ್ ಮೇಲೆ ಡೌಟ್ ಇದೆ, ಸರಿ ಫೋನ್ ಮಾಡಿ ನೋಡೋಣ. ನೋಡ್ದ ಸರ್, ಕಣ್ಣೂರ್ಸಕ್ಕೆ ಹೆಂಗ್ ನಾಟಕ ಮಾಡ್ತಾವ್ರೆ ಅಂತ. ಸರ್, ಕಣ್ಣೋರ್ಸೋದಕ್ಕೆ ನಾಟಕ ಯಾಕೆ ಮಾಡ್ಬೇಕು? ಖರ್ಚು ಬಿದ್ರೆ ಸಾಕು. ಸುಮ್ಮನೆ ಫೋನಲ್ಲಿ ಸಿಕ್ಬಿಡ್ತಾಳ. ಫೋನ್ ಮಾಡಿ ನೋಡೋಣ. ಮಾಡಿ ಗುಂಡಣ್ಣವ್ರು. ದೇವ್ರೇ ಕಾಪಾಡಪ್ಪ. ರಿಂಗ್ ಆಗ್ತಾ ಇದೆ. ಎತ್ತೇ ಬಿಟ್ಲು. ಬೆಳ್ಳುಳ್ಳಿ
ಹೇಳ್ರಿ. ರಂಗ್ಸು ಮಂಗ್ಸ್ ಹಾಕ್ಬಿಟ್ಟಿದಾನಮ್ಮ. ನೀನ್ ಎಲ್ಲಿದ್ಯಮ್ಮ? ನಾನು ಪಾರ್ಕ್ನಾಗ ಕುತ್ಕೊಂಡು ಆರಾಮಾಗಿ ಐಸ್ ಕ್ರೀಮ್ ತಿನ್ನಾಗತ್ತೀನಿ. ನೀನು ಕೂಲಾಗಿ ಐಸ್ ಕ್ರೀಮ್ ತಿಂತಾ ಇದೀಯಾ, ಇಲ್ಲಿ ನನ್ನ ತಳ ಹತ್ತಿ ಧಗಧಗ ತೂರಿತಾ ಇದೆ. ಇರಮ್ಮ, ನಿನ್ ಫ್ರೆಂಡಿಗೆ ಕೊಡ್ತೀನಿ, ಮಾತಾಡ್ಬಿಡು. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್. ಸರ್ ನೀವಾ? ಅಲ್ಲಮ್ಮ, ನೀನ್ ನೋಡಿದ್ರೆ ಆರಾಮಾಗಿ ಗುಂಡಣ್ಣನ ಜೊತೆ ಮಾತಾಡ್ತಾ ಇದ್ಯಾ. ನೀನ್ ಕಿಡ್ನಾಪ್ ಆಗಿದ್ಯಾ ಅಂತ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಬಂದಿದೆ. ಏನಮ್ಮ ಇದು ಗೇಮ್? ಸರ್ ನಾನು ಗುಂಡಣ್ಣವ್ರು ಅಂದ್ರೆ ನನ್ನ ರಂಗ್ಸ್ನ ಭಾಳ ಲವ್ ಮಾಡ್ತೀನಿ, ಭಾಳ ಡೀಪ್ ಆಗಿ ಲವ್ ಮಾಡ್ತೀನಿ. ಎಷ್ಟು ಡೀಪ್ ಅಮ್ಮ? ಪೆಸಿಫಿಕ್ ಓಷನ್ಗಿಂತನೂ ಡೀಪ್. ಅಯ್ಯೋ, ನೀನ್ ಹುಷಾರಾಗಿರ್ಬೇಕಮ್ಮ, ಸಮುದ್ರ ತಿಮಿಂಗಳು ನಿನ್ನ ಬಿಡೋದಿಲ್ಲ. ಸರ್ ನಾನು ರಂಗ್ಸ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಆದ್ರೆ ಅವರು ನನ್ನ ಪ್ರೀತಿನ ಮಾಡಂಗಿಲ್ಲ, ನನ್ನ ಅವಾಯ್ಡ್ ಮಾಡ್ತಾರ, ಮತ್ ಬೇಜಾರು ಮಾಡ್ತಾರ್ರಿ. ಎಷ್ಟು ಪ್ರಾಬ್ಲಮ್ ಮಾಡಕತ್ತಾರ ಗೊತ್ತೇನ್ರಿ? ನೋಡಮ್ಮ, ಅದು ನಿಮ್ ವಿಷಯ ಅಮ್ಮ, ಆದ್ರೆ ಈ ತರ ಫಾಲ್ಸ್ ಕಂಪ್ಲೇಂಟ್ ಕೊಡಬಾರ್ದು. ಸರ್ ನೀವ್ ಎಷ್ಟು ಮದ್ವೆನ ಸ್ಟೇಷನ್ನಾಗ ಮಾಡ್ಸಿರಿ, ಹಂಗ ಇದೊಂದ್ ಮದ್ವೆ ಮಾಡಿಸ್ಬಿಡ್ರಿ. ಮದ್ವೆ ಆಗಿರೋರ್ನ ಮತ್ತೆ ಮದ್ವೆ ಮಾಡಿಸ್ತೀನಿ ಅಂದ್ರೆ ನಾನ್ ಕೆಲಸ ಕಳ್ಕೊಬೇಕಾಗತ್ತೆ. ಏನ್ರಿ ನೀವ್ ಹಿಂಗ್ ಮಾತಾಡ್ತೀರಿ? ಎಷ್ಟು ಮಂದಿ 2 ಮದ್ವೆ ಆಗಿಲ್ಲ ಹೇಳ್ರಿ? ಆದ್ರೂ ಇದು ಯಾವ ಪೊಲೀಸ್ ಸ್ಟೇಷನ್ ಆಗೋದಿಲ್ಲಮ್ಮ. ಹೌದು, ನೀನ್ ಯಾವ ಏರಿಯಾದಲ್ಲಿ ಇದೆಯಾ? ಅದು ರಂಗ್ಸ್ ನಿಮಗ ಈ ಮ್ಯಾಟರ್ ಬಗ್ಗೆ ಏನು ಹೇಳಿಲ್ಲೇನ್ರಿ? ನೀನ್ ಕಿಡ್ನಾಪ್ ಆಗಿದ್ಯೋ ಇಲ್ವೋ ಹೇಳಮ್ಮ. ಸರ್ ಕಣ್ಣಿಗೆ ಅರ್ಬಿ ಕಟ್ಟಿ ಕತ್ಲು ಕೋಣಾಗ ತಂದು ಕೂಡ್ ಹಾಕ್ಬಿಟ್ಟಾರ್ರಿ. ನಂಗಿದ್ ಯಾವ ಜಾಗ, ನಾನು ಎಲ್ಲದೇನಂತ ನನಗ್ ಗೊತ್ತಿಲ್ರಿ ಸರ್. ಪ್ಲೀಸ್ ನಂಗೆ ಹೆಲ್ಪ್ ಮಾಡ್ರಿ. ಇಲ್ಲಿ ಗಾಳಿ ಇಲ್ಲ, ನೀರಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಬಹಳ ತ್ರಾಸ ಆಗತೈತ್ರಿ. ನನ್ ರಂಗ್ಸ್ನ ಒಂದ್ ಸ್ವಲ್ಪ ಜೋರ್ ಮಾಡಿ ಕೇಳ್ರಿ, ಬಾಯ್ ಬಿಟ್ರು ಬಿಡ್ಬೋದು. ಆಯ್ತು, ವಿಚಾರಿಸ್ತೀನಮ್ಮ. ಗುಂಡಣ್ಣ, ನಿಮ್ಮ ಡಬಲ್ ಗೇಮ್ ಆಟ ನನ್ನ ಹತ್ರ ನಡೆಯೋದಿಲ್ಲ. ಶಿವಾನಿ ಜೊತೆ ಮಾತಾಡ್ತಿರಲ್ಲ ಸರ್? ಸಾಫ್ ಸೀದಾ ಹೇಳ್ಬಿಡಿ, ಶಿವಾನಿನ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಯಾಕೆ ಊಟ ಕೊಟ್ಟಿಲ್ಲ, ಯಾಕೆ ತಿಂಡಿ ಕೊಟ್ಟಿಲ್ಲ, ಯಾಕೆ ನೀರು ಕೊಟ್ಟಿಲ್ಲ, ಯಾಕೆ ಗಾಳಿ ಬಿಟ್ಟಿಲ್ಲ? ಅದೇಂಗ ನಿಂಗೆ ಗೊತ್ತು? ಅಲ್ಲಿ ಮಾತಾಡೋದು ಕೇಳಿಸ್ಕೊಂಡೆ ಸರ್, ಹೇಳಿಲ್ವಲ್ಲ ಅದನ್ನ ಜ್ಞಾಪಿಸ್ಕೊಂಡೆ. ಸುಮ್ಮನೆ ಶಿವಾನಿನ ಕದ್ದು ಎಲ್ಲಿ ಬಚ್ಚಿಟ್ಟಿದ್ರೆ ಹೇಳಿ. ಏನು ಮಾತು ಅಂತ ಆಡ್ತೀರಾ ಸರ್? ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಈ ಲಾಯರ್ ಗುಂಡಣ್ಣ ಯಾವತ್ತು ಬಹಳ ನಿಯತ್ತು. ಈ ಲಾಯರ್ ಗುಂಡಣ್ಣ ಅಂದ್ರೇನು, ಕದ್ದಿಡೋದು ಅಂದ್ರೇನು, ಬಚ್ಚಿಡೋದು ಅಂದ್ರೇನು, ನಮ್ ಡ್ಯಾಡಿ ಆಡಿಗೂ ನನಗೆ ಗೊತ್ತಿಲ್ಲ ಸರ್. ಈ ಬಚ್ಚಿಟ್ಟು ಅವಳಿಗೆ ಗೊತ್ತಿಲ್ವಂತೆ. ನನಗೂ ಗೊತ್ತಿಲ್ಲ ಸರ್. ಶಿಶು ಬಸವನ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಆಯ್ತಪ್ಪ, ನಿನ್ನ ಪಾಲಿನಿಗಿರ್ಲಿ ಇನ್ಸ್ಪೆಕ್ಟರ್ ಶಿಶು. ಶಿವಾನಿ ಆಡ್ತಿರೋದು ಇದೆಲ್ಲ ನಾಟಕ ಅಂತ ನನಗೆ ಗೊತ್ತು. ನನ್ನ ಫ್ರೆಂಡ್ ಗುಂಡನಿಗೆ ಸ್ವಲ್ಪ ಕಾಲಾವಕಾಶ ಕೊಡು. ನಾನು ಅವಳು ಚಿಂಕಾಂಗು, ಅವಳು ಯಾವ ಬೆಲೆದಲ್ಲಿ ಆಡ್ಕೊಂಡಿದ್ದಾಳೆ ಅಂತ ಹೇಳಿ ಇಬ್ರು ಹೋಗಿ ಕಂಡು ಹಿಡ್ಕೊಂಡು ಬಂದು ಬಿಸಾಕ್ತೀವಿ. ಆಯ್ತು, ಸದ್ಯಕ್ಕೆ ನಾವು ಹೊರಡ್ತೀವಿ. ಗುಂಡಣ್ಣನ್ನ ಬೇಲ್ ಮೇಲೆ ಬಿಟ್ಟಿದ್ದೀವಿ ಅಂತ ಅನ್ಕೊಳ್ಳಿ. ಲಾಯರ್ಗೆ ಬೇಲ? ಶಿವಾನಿ ಸಿಕ್ತೆ ಹೋದ್ರೆ ಜೈಲೇ. ನಾನು ಇಲ್ಲೇ ಇದ್ದೀನ್ರಿ. ಹೇಗಾದ್ರೂ ಮಾಡಿ ಈ ಮ್ಯಾಟರ್ನ ನೀವೇ ಸೆಟ್ಲ್ ಮಾಡಿ ಪ್ಲೀಸ್. ನಾನು ಹೆಂಗಮ್ಮ ಮಾಡಕ್ಕಾಗತ್ತೆ? ಪರಮೇಶ್ವರರೇ, ನೀವು ನಿಮ್ ಐಡಿಯಾ ಉಪಯೋಗಿಸಿ ಆ ಶಿವಾನಿ ಇಲ್ಲಿ ಕರ್ಕೊಂಬನ್ನಿ. ಮುಂದೆ ನಾನು ಅವಳಿಗೊಂದು ಗತಿ ಕಾಣಿಸ್ತೀನಿ. ಅಯ್ಯೋ, ಶಿವಾನಿ ಹತ್ರ ನಾನು ಯಾವ ಐಡಿಯಾ ನಡೀತಿಲ್ಲ ಇತ್ತೀಚೆಗೆ. ಫೋನ್ ಮಾಡಿ ಹೆಂಗ ಕರೆದು ಬರಲ್ಲ ಅಂತಾಳಮ್ಮ. ಅವಳು ಬರ್ಲೇಬೇಕು ಅಂದ್ರೆ ವೈಶಾಲಿ ಅವರು ಒಂದು ನಾಟಕ ಮಾಡ್ಬೇಕು. ಹೌದು, ನಾನು ಹೇಳ್ದಂಗೆ ಮಾಡಿ. ಫಸ್ಟ್ ಶಿವಾನಿ ಇಷ್ಟು ಮಾಡಿ. ಹಲೋ ವೈಶಾಲಿ ಅಕ್ಕ, ಏನ್ರಿ ನೀವ ನಂಗ್ ಫೋನ್ ಮಾಡ್ಬಿಟ್ಟಿರಿ? ನಂಗ್ ಗೊತ್ತಿತ್ತು ನೀವು ನಂಗ್ ಫೋನ್ ಮಾಡೇ ಮಾಡ್ತೀರಿ ಅಂತ. ಶಿವಾನಿ, ನಿನ್ಗೆ ಮುಂದೆ ಹಠ. ಈಗಿನ ಕಾಲದಲ್ಲಿ ಚಿಕ್ಕವ್ರಿಗೋಸ್ಕರ ದೊಡ್ಡವರು ಅವಾಗ ಸೋಲ್ಬೇಕಾಗತ್ತೆ. ಅಂದ್ರ ನೀವ್ ನನ್ ತಂಗಿ ಅಂತ ಒಪ್ಕೊಳ್ಳೋದಂದ್ರೆ ರಂಗ್ಸ್ನ ನನ್ ಜೊತೆಗೆ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರಿ ಅಂದಂಗ ಆತು. ನಾನು ಒಪ್ಕೊಂಡಿಲ್ಲ ಅಂದ್ರೆ ನೀನ್ ಸುಮ್ನೆ ಬಿಟ್ಬಿಡ್ತೀಯಾ? ನನ್ ಗಂಡನ್ನ ಕಿಡ್ನಾಪ್ ಮಾಡ್ಬಿಡ್ತೀಯಾ, ಹೌದಲ್ವಾ? ಏನ್ ಮಾಡ್ಲಿರಿ, ನನ್ ಕೈಲಿ ಅವ್ರನ್ನ ಮರ್ಯಾಕ ಆಗವಲ್ದು. ಅದಕ್ಕೆ ನಾನು ಪರಮೇಶ್ವರ್ ಅವ್ರ ಜೊತೆ ಕೂತು ಮಾತಾಡಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ನಿನ್ನ ನಮ್ ಗುಂಡಣ್ಣ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ವೀರಪ್ಪಜ್ಜ, ಹಂಗಂದ್ರ ನಾನ್ ನನ್ ರಂಗ್ಸ್ನ ಮದ್ವೆ ಮಾಡ್ಕೋಬೋದೇನ್ರಿ? ನೀವೆಲ್ಲಾರು ಒಪ್ಕೊಂಡ್ಬಿಟ್ರೇನ್ರಿ? ಅಯ್ಯ, ಕೊಟ್ಟೆ ಬಿಟ್ಟೆ. ಹಂಗಂದ್ರ ನಾನ್ ಎಲ್ಲಿ ಮದ್ವೆ ಮಾಡ್ಕೋತೇನೆ ಅಂತ ಹೇಳಿ ಜಾಗ, ಟೈಮು ಎಲ್ಲ ಹೇಳ್ತೇನ್ರಿ. ನಾಳೆ ನೀವು ಅಲ್ಲಿ ಬಂದ್ಬಿಟ್ರೆ ಸಾಕು. ಆಯ್ತಾಯ್ತು, ಕರ್ಕೊಂಡ್ ಬರ್ತೀನಿ. ಅಷ್ಟ ಅಲ್ಲ, ನಿಮ್ ಜೊತೆ ಪೊಲೀಸ್ನವ್ರು ಯಾರು ಬರ್ಬಾರ್ದು. ಅಯ್ಯೋ, ನೀನ್ ಯಾರಿಗಾದ್ರು ಹೇಳು ಅಂದ್ರು ನಾ ಹೇಳೋದಿಲ್ಲ ಶಿವಾನಿ. ಜಾಸ್ತಿ ಜನ ಗೊತ್ತಾದ್ರೆ ನಮ್ಮನ ಮರ್ಯಾದೆ ತಾನೇ ಹೋಗುತ್ತೆ. ಯಾಕೆಂದ್ರೆ ನೀನ್ ಮದ್ವೆ ಆಗ್ತಿರೋದು ನನ್ ಗಂಡನ. ಈ ವಿಷಯ ಯಾರಿಗೂ ಗೊತ್ತಾಗೋದೇ ಬೇಡ. ನಾವೇ ಫ್ಯಾಮಿಲಿ ಮದ್ವೆ ಮಾಡ್ಬಿಡೋಣ. ನಾನು ರುಕ್ಮಿಣಿ ತರ ಇರ್ತೀನಿ, ನೀನು ಸತ್ಯಭಾಮನ್ ತರ ಇರು, ಆಯ್ತಾ? ಹಂಗಂದ್ರ ಟೈಮು ಜಾಗ ಬರೋಬ್ಬರಾಗಿ ನಾ ಹೇಳ್ತೇನ್ರಿ. ನಾಳೆ ಬರೋದ್ ಮಾತ್ರ ಮರಿಬೇಡ್ರಿ.
ಜೊತೆಗೆ ನನ್ ರಂಗ್ಸ್ನ ಕರ್ಕೊಂಡ್ ಬರಬೇಕು. ಆಯ್ತು, ಓಕೆ ಬಾಯ್. ನೀವ್ ಹೇಳ್ದಾಗೆ ಮಾತಾಡ್ದೆ. ಅವಳು ನಾಳೆನೇ ಇಲ್ಲಿಗೆ ಬರಕ್ ಒಪ್ಕೊಂಡಿದ್ದಾಳೆ. ಶಿವಾನಿ, ನಾನ್ ಕಣಮ್ಮ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಸರ್ ನೀವ ಹೇಳ್ರಿ. ನೋಡಮ್ಮ, ನೀನೇನು ಯೋಚನೆ ಮಾಡಬೇಡ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನಗೆ ಸಪೋರ್ಟ್ ಮಾಡುತ್ತೆ. ಏನಾಯ್ತು ಅಂತ ಹೇಳಮ್ಮ. ಸರ್ ಕರೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊರಿ. ನಾನು ನನ್ನ ರಂಗ್ಸ್ನ ಬಹಳ ಪ್ರೀತಿ ಮಾಡ್ತೀನಿ ಅನ್ನೋ ಕರೆ. ಮದ್ವೆ ಮಾಡ್ಕೋ ಅಂತ ಕೇಳಿದೆ. ಅದಕ್ಕೆ ಅವರು ಸಿಟ್ಟಿಗೆ ನನ್ನ ದರ 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 ಹೇಳ್ಕೊಂಡ್ಬಂದು ಒಂದು ಕತ್ಲು ಕೋಣ ಕೂಡ ಹಾಕ್ಬಿಟ್ರಿ. ಪ್ಲೀಸ್ ರೀ, ನನ್ ಬಿಟ್ಬಿಡ್ರಿ, ಹಿಂಗ್ ಮಾಡ್ಬೇಡ್ರಿ ಅಂತ ಅವ್ರ ಕಾಲ್ ಹಿಡ್ಕೊಳಕ್ ಹೋದೆ. ಅದ ಕಾಲೇನ ಕತ್ತಿ ಗೊತ್ತಂಗ ನನಗೆ ಒದ್ಬಿಟ್ರಿ. ನನ್ನ ಕಡೆ ಇದ್ದಿದ್ ಬ್ಯಾಗು ದುಡ್ಡು ಎಲ್ಲ ಕಿತ್ಕೊಂಡ್ಬಿಟ್ರಿ. ಸುಮ್ಮನೆ ಫೋನ್ ಮುಚ್ಚಿಟ್ಕೊಂಡಿದ್ದೆ, ಹಂಗಾಗಿ ನಿಮ್ ಜೊತೆ ಮಾತಾಡಕ್ಕಾತು. ಮದ್ವೆ ಮಾಡ್ಕೊ ಅಂತ ಕೇಳಿದ್ದ ತಪ್ಪೇನ್ರಿ ಸರ್? ನನ್ನ ಕಡೆಗೆ ಎದಕ್ಕೂ ರೊಕ್ಕ ಇಲ್ರಿ. ನಂಗೆ ಜೀವನಾನ ಬೇಜಾರಾಗಿ ಹೋಗೈತಿ. ನಿಮ್ ಕಡೆ ರೊಕ್ಕ ಇದ್ರ ಆ ರೊಕ್ಕದ್ಲೆ ಒಂಚೂರು ವಿಷ ತಂದು ಕೊಟ್ಬಿಡ್ರಿ, ಅದನ್ನ ಕುಡ್ದು ಸತ್ತೋಗ್ಬಿಡ್ತೇನಿ. ಅಯ್ಯೋ, ಸಹಾಯ ಮಾತಾಡ್ಬೇಡಮ್ಮ. ನೋಡು, ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ನಾವು ನಿಂತಿದ್ದೀವಿ. ನಾನೇ ನ್ಯಾಯ ಪಂಚಾಯತಿ ಮಟ್ಟ ಓಡ್ ಬಂದ್ಬಿಡಮ್ಮ ಬೇಗ. ಸರ್ ಅಲ್ಲಿ ನನ್ ರಂಗ್ಸ್ ಇದ್ರು ಒಂಚೂರು ಅವ್ರ ಕಡೆ ಫೋನ್ ಕೊಡ್ರಿ. ಆಯ್ತಮ್ಮ. ಹಲೋ ಬೆಳ್ಳುಳ್ಳಿ, ಯಾಕಮ್ಮ ನನ್ನ ಮೇಲೆ ಸುಮ್ನೆ ಸುಳ್ಳು ಆರೋಪ ಹೊರಿಸಿ ನನ್ನನ್ನು ಗೋಳೈಕೊಳ್ತಾ ಇದೀಯಾ? ಏನ್ರಿ ರಂಗ್ಸ್ ಹಿಂಗ್ ಮಾತಾಡ್ತೀರಿ? ನಾ ನಿಮ್ಮನ್ನ ಪ್ರಾಣಕ್ಕಿಂತನೂ ಹೆಚ್ಚು ಪ್ರೀತಿ ಮಾಡ್ತೀನಿ. ಅಂತದ್ ನಿಮ್ ಕಣ್ಣಾಗ ನಾನ್ ನೀರ್ ಬರೋಂಗ್ ಮಾಡ್ತೀನ? ಇದು ಪ್ರೀತಿ ಮಾಡೋ ರೀತಿನಾ? ನಿನ್ನ ಕೇಸ್ನಲ್ಲಿ ನನ್ನನ್ನ ಪೊಲೀಸ್ನವರು ಚಟ್ನಿ ರುಬ್ತಾ ಇದಾರೆ ಸ್ಟೇಷನ್ ಅಲ್ಲಿ, ಗೊತ್ತಾ? ಇಷ್ಟೆಲ್ಲ ಆಕೈತೆ ಅಂತ ನನ್ ಕನಸ್ನಾಗೂ ಅನ್ಕೊಂಡಿದ್ದಿಲ್ರಿ. ಇನ್ನೂ ಏನೇನು ಮಾಡ್ಬೇಕು ಅನ್ನೋದು ನಿನ್ನ ಉದ್ದೇಶ ಬೆಳ್ಳುಳ್ಳಿ? ಅದು ನಾನು ಒಂದ್ ವಾರ ಜೋಡಿ ವ್ರತ ಮಾಡ್ತೀನಿ. ನೀವು ಬರೀ ಒಂದಿನ ಬಂದ್ ನನ್ ಸಿಕ್ಕರೂ ಸಾಕು, ನಾನೆಲ್ಲ ಮರ್ತ್ ಬಿಡ್ತೇನೆ. ಎಲ್ಲಿ ಸಿಗ್ಬೇಕಮ್ಮ? ಪಿಕ್ಚರ್ ಥಿಯೇಟರ್ನಾಗ. ಆಯ್ತಮ್ಮ, ಡೆಫಿನೆಟ್ ಆಗಿ ಸಿಗ್ತೀನಿ. ಈ ಮಾತು ನಿಮ್ ಹೆಂಡತಿ ಬಾಯಿಂದ ಬಂದ್ರೆ ಅವಾಗ ನಾನ್ ನಂಬ್ತೇನೆ. ವೀರಮ್ಮ, ನನ್ನವಳಿಗೆ ಕೊಡ್ತೀನಿ ಫೋನು. ನಾರಿ ಏನ್ರನಾರಿ? ಹುಬ್ಳಿ ಬೆಳ್ಳುಳ್ಳಿನ ನಾನು ಸಿನಿಮಾ ಕರ್ಕೊಂಡು ಹೋಗ್ಬೇಕಂತೆ. ಆ ಕಂಡೀಷನ್ ಮೇಲೆ ಅವಳು ಇಲ್ಲಿಗೆ ಬರ್ತಾಳಂತೆ. ಹೌದಾ? ನಾನ್ ಡೀಲ್ ಮಾಡ್ತೀನಿ. ಶಿವಾನಿ, ಈಗೇನು ನೀ ನಮ್ ಗುಂಡಣ್ಣನ ಜೊತೆ ಒಟ್ಟಿಗೆ ಸಿನಿಮಾ ನೋಡ್ಬೇಕು ಅಷ್ಟೇ ತಾನೆ? ಅದಕ್ ನಾನ್ ವ್ಯವಸ್ಥೆ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಮಿಕ್ಕಿದ ವಿಷಯನ ಇಲ್ಲೇ ಮಾತಾಡೋಣ. ನೀನ್ ಎಲ್ಲೇ ಇದ್ರು ಇಲ್ಲಿ ಬೇಗ ಬಾ. ನಾ ಬಂದೆ ಅಕ್ಕ. ಸರ್ ಇಲ್ಲಿ ನೋಡಿ ಶಿವಾನಿ, ಕಿಡ್ನಾಪ್ ಆಗಿಲ್ಲ, ಏನಿಲ್ಲ. ಇಲ್ಲ ಆಟ ಎಲ್ಲ ಪೊಲೀಸ್ ಹತ್ರ ಇಟ್ಕೊಂಡು ಚೆನ್ನಾಗಿರಲ್ಲಮ್ಮ. ಸರ್ ಹೋಗಿ ಕ್ಷಮಿಸ್ಬಿಡಿ ಸರ್. ನಾನೇ ಹೇಳಿದ್ದೀನಲ್ಲ ಇವ್ರಿಬ್ರನ್ನ ಒಟ್ಟಿಗೆ ಸಿನಿಮಾ ಕಳಿಸ್ತೀನಿ ಅಂತ. ಅದಕ್ಕೆ ಸಾಕ್ಷಿ ನಾನೇ ಇದೀನಲ್ಲ. ಕರೆಕ್ಟ್. ಶಿವಾನಿ, ನಿನಗೆ ಮಾತು ಕೊಟ್ಟ ಹಾಗೆ ಹೇಳ್ತಾ ಇದ್ದೀನಿ, ನೀನು ನಮ್ ಗುಂಡಣ್ಣ ಒಂದೇ ಥಿಯೇಟರ್ ಅಲ್ಲಿ ಒಂದೇ ಸಿನಿಮಾನ ಒಟ್ಟಿಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆದ್ರೆ ನಿಮ್ಮಿಬ್ರು ಮಧ್ಯ ನಾನ್ ಕೂತಿರ್ತೀನಿ. ನಮಸ್ಕಾರ. ಕ್ರೈಮ್ ಫೈಲ್ ಸತ್ಯ ಕಥಾ ಸರಣಿಯ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಘಟನೆ ನಡೆದಿದ್ದು 2006ರಲ್ಲಿ. ನಮ್ಮ ಕಲ್ಪನೆಗೂ ಮೀರಿದ ಕೆಲವು ಘಟನೆಗಳು ನಿಜ ಜೀವನದಲ್ಲೇ ನಡೆಯುತ್ತೆ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ. ಕಲ್ಪನೆಗೂ ವಾಸ್ತವಕ್ಕೂ ಇರೋ ಅಸಲಿ ಅಂತರ ಅಂದ್ರೆ ಇದೇ ನೋಡಿ. ಬೆಂಗಳೂರಿನ ಭವಾನಿ ನಗರದಲ್ಲಿ ಕೃಷ್ಣ ನಾಯಕ್ ಅನ್ನೋ ವ್ಯಕ್ತಿಯೊಬ್ಬ ವಾಸ ಮಾಡ್ತಿರ್ತಾನೆ. ಇವನು ಮೂಲತಃ ಕನಕಪುರ ಸಾತನೂರು ಹೋಬಳಿಯ ಗುರಿಕಾರ್ ದೊಡ್ಡಿಯವನು. ಇವನಿಗೆ ಸುವರ್ಣಾಬಾಯಿ ಅನ್ನೋ ಹೆಂಡತಿ ಹಾಗೂ ಕುಮಾರ್ ನಾಯಕ್ ಅನ್ನೋ ಒಬ್ಬ ಮಗ ಇರ್ತಾನೆ. ಅಮ್ಮ, ಅಪ್ಪ ಬಂದ್ರು, ಅಪ್ಪ ಬಂದ್ರು. ಅಪ್ಪ ತಾನೇ, ಅದಕ್ಕೆ ಯಾಕಷ್ಟು ಕೂಗ್ತೀಯಾ? ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ, ಏನಾದ್ರೂ